ನೋಡಿ ಬೆಳಗ್ಗೆ ಕುಡಿದೋಳ ತರ ಆಡ್ತಿದ್ದಾಳೆ. ಎಲ್ಲಾಗಿ ಮೌಂಟೇನ್ ಹತ್ತಬೇಕು ಅಂತ ಆಸೆ ಇತ್ತು. ನಾಳೆಯಿಂದ ಡಯಟ್ ಮಾಡ್ತೀನಿ ಗೈಸ್. ಇವೆಂಟಿಗೆ ಹೆಂಗ್ ಕಾಣುತ್ತೆ ಅಂತ ರಿವೀಲ್ ಮಾಡ್ತೀನಿ ಗೈಸ್. ದೊಡ್ಡೋಳಾಗಿಲ್ವಾ? ಎಲ್ಲರೂ ಅವ್ರವ್ರ ಫ್ರೆಂಡ್ಸಿಗೆ ಡೈಮಂಡ್ ಗಿಫ್ಟ್ ಕೊಡ್ತಾರೆ. ಆದರೆ ಚೇತು ಮಾತ್ರ ನನಗೆ ಆಕ್ಚುಲಿ ಅವರೇ ನನಗೆ ಡೈಮಂಡ್ ಇದ್ದಂಗೆ ಹಾಕೊಂಡಿದ್ದೀನಿ ಕಣೆ. ನಾನು ಬ್ಯಾಕಿಂದ ಆಡಿಲ್ಲ. ಎಕ್ಸೈಟ್ಮೆಂಟ್ ಭಯ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಸೂಪರ್ ಆಗಿದ್ದೀವಿ. ಆ್ಯಂಡ್ ನಾವು ಮಧು ಮಾಮ್ ಟು ಬಿ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ಬ್ಯಾಂಗ್ಳೂರಿಗೆ ಬಂದಿದ್ದೀವಿ. ಸೊ ಇನ್ನು ಕೆಲವು ದಿನಗಳು ಎಲ್ಲ ಇರ್ತೀವಿ. ಇವತ್ತು ನಾವು ಆಚೆ ಹೊರಟಿದ್ದೀವಿ. ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡಿ ಅಂತೆ ಬನ್ನಿ ಹೋಗುವ. ಆ್ಯಂಡ್ ನನ್ನ ಔಟ್ಫಿಟ್ ಬಂದು ಹೀಗಿದೆ. ಕಂಫರ್ಟಬಲ್ ಸ್ಲೀಪರ್, ಜೀನ್ಸ್ ಪ್ಯಾಂಟ್, ವೆಟ್ ಟಾಪ್ ಆ್ಯಂಡ್ ಬ್ಯಾಂಗಲ್. ಆಮೇಲೆ ಕೈಯಲ್ಲೊಂದು ಲಿಪ್ಸ್ಟಿಕ್ ಇದೆ. ಸ್ಲಿಪ್ಪರ್ ಚೇಂಜ್ ಮಾಡ್ತೀನಿ. ಆ್ಯಂಡ್ ಬ್ಯಾಗ್ ಬಂದು ಕಾರಲ್ಲಿದೆ ಗೈಸ್. ಆ್ಯಂಡ್ ಚೇತನ ಅವರು ತುಂಬ ಕಷ್ಟಪಟ್ಟು ನಂದು ವಿಡಿಯೋ ಮಾಡ್ತಾ ಇದ್ದಾರೆ. ಸೊ ನಾನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಂತೆ ಗೈಸ್. ಚೇತು ಎಷ್ಟು ಸಖತ್ತಾಗಿ ಕಾಣ್ತಿದ್ದಾಳೆ ನೋಡಿ. ಸೋ ಹಾಟ್ ಗೊತ್ತಾ? ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದಾಳೆ. ಬಿಕಾಸ್ ಆಫ್ ವಿಡಿಯೋ ಮಾಡ್ತಿದ್ದೀನಿ ಅನ್ನೋ ಕಾರಣಕ್ಕೆ ಮಾತ್ರ ಗೈಸ್. ಇಲ್ಲ ಅಂತ ಅಂದರೆ ಅವಳು ಎಷ್ಟು ಕೆಟ್ಟದಾಗಿರ್ತಾಳೆ ಅಂತ ನನಗೆ ಮಾತ್ರ ಗೊತ್ತು. ಅದು ನೀವು ಕಾಮೆಂಟ್ಸ್ ಎಲ್ಲ ಮಾಡಿ 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 ಇಲ್ಲ ಕಣೆ ನಾನು ವೀಡಿಯೋಗೆ ಬರಬೇಕು ಅಂದರೆ ನಾನು ಮೇಕಪ್ ಹಾಕ್ಕೊಂಡು ಬರಲೇಬೇಕು ಅಂತ ಅಷ್ಟು ಕಾನ್ಷಿಯಸ್ ಆಗಿದ್ದಾಳೆ ಗೈಸ್. ಲುಕ್ ಆಟ್ ಅವರ್ ಔಟ್ಫಿಟ್, ಹೇರ್ ಸ್ಟೈಲ್. ಸೊ ಬೆಂಗಳೂರಿಗೆ ಬಂದ ತಕ್ಷಣ ಅವಳಿಗೆ ಏನೋ ಆಗುತ್ತೆ. ಐ ಡೋಂಟ್ ನೋ ವೈ. ನನಗೆ ಬೆಂಗಳೂರಿಗೆ ಬಂದ್ರೆ ಆಗುತ್ತೆ, ಇವಳಿಗೆ ಯಾವಾಗ್ಲೂ ಆಗುತ್ತೆ. ಇವಳಿಗೆ ಬೆಳಗ್ಗೆ ಕುಡಿದೋಳ ತರ ಆಡ್ತಿದ್ದಾಳೆ. ನೋ ಗೈಸ್, ನೋ. ನಾನು ಇವತ್ತು ಎನರ್ಜೆಟಿಕ್ ಆಗಿದ್ದೀನಿ. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಬಿದ್ಕೊಂಡಿದ್ದೆ. ಸೊ ಇವಾಗ ನಾನು ಎನರ್ಜೆಟಿಕ್ ಆಗಿದ್ದೀನಿ ಬಿಕಾಸ್ ಆಫ್ ಯು ಗೈಸ್. ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಲ್ಲ, ಸೊ ಅಂತ ಖುಷಿ ಗೈಸ್. ಇಷ್ಟು ದಿನ ನನ್ನ ದುಃಖ, ನನ್ನ ಸಂತೋಷ ಯಾರಿಗೂ ಹಂಚ್ಕೊತಿರ್ಲಿಲ್ಲ. ದಿನ ಹಂಚ್ಕೊತಾ ಇದ್ದೀನಿ. ಸೊ ಐ ಆಮ್ ಹ್ಯಾಪಿ. ನನಗೆ ಓಕೆ ಇಷ್ಟು ಜನ ನೋಡ್ತಾರೆ, ನಾನು ಏನೇನು ಮಾತಾಡ್ತೀನಿ ಅದೆಲ್ಲ ನೋಡ್ತೀರಲ್ಲ, ಎಷ್ಟು ಸಹಿಸ್ಕೊಂಡಿದ್ದೀರಲ್ಲ. ಥ್ಯಾಂಕ್ ಯು ಸೋ ಮಚ್. ಆಡಿಯನ್ಸ್ ಇವಾಗ ನನ್ನನ್ನ ಕೇಳ್ತಾರೆ, ಭೂಮಿಕಾ ನೀವೇ ಸಾಯಿಸ್ತೀರಾ, ನಾನು ಬಂದು ಸಾಯಿಸ್ಲಾ ಅಂತ. ನೋ ಗೈಸ್, ನೀವು ಆ ಥರ ಎಲ್ಲ ಮಾಡಲ್ಲ ಅಂತ ಗೊತ್ತು. ಒಂದು 10% ಚೇತನ ಕಡೆ ಇರ್ಬೋದು, ಬಟ್ 90% ನನ್ನ ಜೊತೆಯಲ್ಲಿ ಇದ್ದೀರಾ ಅಂತ ನನಗೆ ಗೊತ್ತು. ಪರವಾಗಿಲ್ಲ, ನೀವು ಆ್ಯಕ್ಟ್ ಮಾಡಿ, ಕಮೆಂಟ್ ಮುಖಾಂತರ ನೀವು ಆ್ಯಕ್ಟ್ ಮಾಡಿ, ಓಕೆನಾ? ಸೊ ಇವಾಗ ಜಾಸ್ತಿ ಮಾತಾಡೋದು ಬೇಡ. ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾವು ಒಂದು ಡಿಸೈನರ್ ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ನನ್ನ ಫೇವ್ರೆಟ್ ಡ್ರೆಸ್ ಹೊಲ್ಸೋಕ್ಕೆ ಅಂದರೆ ಸ್ಟಿಚ್ ಮಾಡ್ಸೋಕ್ಕೆ. ಅದು ಯಾವತ್ತಿಗೆ ಅಂತ ನಾನು ಅತಿ ಶೀಘ್ರದಲ್ಲೇ ಹೇಳ್ತೀನಿ. ತುಂಬ ಸ್ಪೆಷಲ್ ಆಗಿರೋ ಅದೊಂದು ಇವೆಂಟ್ ಅಂತಲೇ ಹೇಳ್ಬೋದು. ನಾನು ಚಿಕ್ಕವಳಿಂದ ಕಾಯ್ತಾ ಇದ್ದೆ ಆ ಈವೆಂಟಿಗೋಸ್ಕರ. ಸೊ ಅದಕ್ಕೆ ನಾನು ಇವತ್ತಿಗೆ ಹೋಗ್ತಾ ಇದ್ದೆ. ಚಿಕ್ಕವಳಿಂದ ಕಾಯ್ತಿದ್ಲಂತೆ, ಅಯ್ಯಯ್ಯೋ. ಆ್ಯಂಡ್ ದೆನ್ ಲೇಟರ್ ಸ್ವಲ್ಪ ಹೇಳ್ತೀವಿ ಎಲ್ಲೆಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ. ಬಟ್ ಎಂಟರ್ಟೈನ್ಮೆಂಟ್ ಮಾತ್ರ ಕೊಡ್ತಾರೆ. ಕೊಡ್ತಾಳೆ ಇವತ್ತು ಸಾಕಾದಾಗ ನಿದ್ದೆ ಮಾಡಿದಾಳಲ್ಲ ಗೈಸ್. ನಾವು ಇವಾಗ ನೆಡ್ಕೊಂಡು ಹೋಗ್ತಾ ಇದ್ದೀವಿ. ಅವಳು ಬ್ಯುಸಿ ಆಗಿದ್ದಾಳೆ. ಇಲ್ಲಿ ಕಾರ್ ತೊಗೊಂಬಂದು ಫುಲ್ ಸ್ಟ್ರಕ್ ಆಗಿ 10 ನಿಮಿಷ ಒದ್ದಾಡಿದ್ವಿ. ಹೆಂಗಿದೆ ಗೊತ್ತಾ? ಈ ಥರ ಇದೆ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅವ್ರ ಶಾಪಿಗೆ. ಓಕೆ, ಸಖತ್ತಾಗಿದ್ದೀರಾ? ಇಷ್ಟೊಂದು ಸಖತ್ ಹೆಲ್ದಿ ಆಗಿದೆ ನಿಮ್ಮ ಸ್ಕಿನ್ನು. ತುಂಬ ಹೆಲ್ದಿ ಆಗಿದೆ ಆ್ಯಕ್ಚುಲಿ. ನಾನು ಆ್ಯಕ್ಚುಲಿ ನೋಡ್ತಿರ್ತೀನಲ್ಲ ನಿಮ್ಮದು ವೀಡಿಯೋಸ್ ಎಲ್ಲ, ನಾನು ನಿಮ್ಮ ಸ್ಕಿನ್ನೇ ನೋಡ್ತಿರ್ತೀನಿ ಆ್ಯಕ್ಚುಲಿ. ಅಷ್ಟು ಬ್ರೈಟಾಗಿರುತ್ತೆ, ಗ್ಲಾಸಿ ಆಗಿರುತ್ತೆ. ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ. ನೀವು ಎಮೋಲನ್ ಯೂಸ್ ಮಾಡ್ತೀರಾ? ಯಾ. Then your favorite is Rare Beauty. ಯಾ. ಸಖತ್ತಾಗಿದೆ ಕಲೆಕ್ಷನ್ನು, ಡಿಸೈನು. ಸೊ ನೋಡೋಣ ಆ ಇವೆಂಟಿಗೆ ಹೆಂಗೆ ಕಾಣುತ್ತೆ ಅಂತ ರಿವೀಲ್ ಮಾಡ್ತೀನಿ ಗೈಸ್. ಸೊ ಅದು ಸರ್ಪ್ರೈಸ್, ಅವರಿಗೂ ಹೇಳಿಲ್ಲ ನಾನೇನು ಅಂತ. ಆ್ಯಂಡ್ ಆಯಿತು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಸರಿ, ಹೋಗ್ಬಲ್ಲ. ಬಾಯ್ ಗೈಸ್, ಇವಾಗ ತಾನೇ ಬಂದ್ವಿ. ಆ್ಯಂಡ್ ಆ್ಯಕ್ಚುಲಿ ಅವರ ಅಮ್ಮಂದು ಡಿಸೈನರ್ ಸ್ಟುಡಿಯೋ ಅದು. ಸೊ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ. ಇವಾಗ ತಾನೇ ಏನೋ ನೋಡಿಕೊಂಡು ಆಲ್ರೆಡಿ ಕತ್ಲೆ ಆಗಿದೆ. ಹೋಗ್ಬೇಕಾದ್ರೆ ಬೆಳಕಿತ್ತು.
ಆ್ಯಂಡ್ ಇಲ್ಲೇ ನಿಲ್ಸೋಗಿದ್ವಿ. ಇವಾಗ ಎಲ್ಲಿಗೆ ಗೊತ್ತಿಲ್ಲ, ಗೈಸ್ ಹಶು ಆಗ್ತಿದೆ. ವಿಲ್ಸಿ ಎಲ್ಲಾದ್ರೂ ಮಧ್ಯಾಹ್ನದಿಂದ ಹೋಗ್ಬೇಕು. ಊಟ ಮಾಡಿಲ್ಲ, ಏನಾದ್ರು ತಿಂದ್ಕೊಂಡು ಏನಾದರೂ ಮಾಡಬೇಕು. ಇಲ್ಲೇ ಚೇತನ ಯು ಬಿ ಸಿಟಿ ಇರೋ ಚೇತು, ಬಾಯ್ ಗೈಸ್. ಕೊಡ್ಸು ಇಲ್ಲ, ಪ್ಲೀಸ್ ಏನಾದ್ರು ಯು ಬಿ ಸಿಟಿಲಿ ಕೊಡ್ಸೋಷ್ಟು ದೊಡ್ಡವಳಾಗಿಲ್ಲ. ದೊಡ್ಡವಳಾಗ್ಲಿ ಅಂತ ನೀನು ಬೇಡ್ಕೋ. ದೊಡ್ಡೋಳಾಗಿಲ್ವಾ? ನಿನಗೆ ದೊಡ್ಡೋಳಾಗಿಲ್ವಾ ನೀನು? ಯು ಬಿ ಸಿಟಿಲಿ ಕೊಡ್ಸೋಷ್ಟು ಆಗಿಲ್ಲ. ಓಕೆ ಗೈಸ್, ಸೊ ನೀನು ಬೇಡ್ಕೋ. ಸೊ ಆ ಥರ ಆಗಿದ್ದು ಫಸ್ಟ್ನೇ ದಿನನೇ ಕರ್ಕೊಂಡು ಹೋಗ್ತೀನಿ ಯು ಬಿ ಸಿಟಿ. ಗುಚ್ಚಿನ ಎಲ್ವಿನ ಮೈಕ್ ಇದೆ ಮ್ಯಾಮ್, ಮ್ಯಾಮ್ ಮ್ಯಾಮ್ ಮೈಕ್ ಇದೆ. ಸರಿ ನಿಂಗೆ ಗೈಸ್, ಇಷ್ಟ ಅಲ್ಲ? ಗೈಸ್ ಇವಾಗ ನಾವು ಹೋಗ್ತೀವಿ, ಸ್ವಲ್ಪ ಹೊಟ್ಟೆಗೆ ಹಾಕಂತೀವಿ, ಆಮೇಲೆ ಸಿಗ್ತೇವೆ ನಿಮಗೆ. ನಾವು ಇವಾಗ ಲುಲು ಮಾಲಿಗೆ ಬಂದಿದ್ದೀವಿ. ನಮಗೆ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಾಗ್ದಲೆ ಈ ಒಂದು ಮಾಲಿಗೆ ಬಂದಿದ್ದೀವಿ. ಇಬ್ಬರು ಫಸ್ಟ್ ಟೈಮ್ ನಾವು ಈ ಮಾಲಿಗೆ ಬರ್ತಾ ಇರೋದು. ನಾನು ಆ್ಯಕ್ಚುಲಿ ನೋಡಿದೆ ಎಷ್ಟು ನಮ್ಮ ಲೊಕೇಶನಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ. ಜಸ್ಟ್ 10 ಮಿನಿಟ್ಸ್ ಇತ್ತು. ಸೊ ಬಂದ್ವಿ. ಐ ಡೋಂಟ್ ನೋ, ಇಲ್ಲಿ ತುಂಬ ಗೇಮ್ಸ್ ಇದೆ, ಆಮೇಲೆ ಚೆನ್ನಾಗಿ ತಿನ್ಬೋದು ಅಂತ ಇತ್ತು, ಎಲ್ಲೋ ರೀಲಲ್ಲಿ ನೋಡಿದ್ದೆ. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಅಂದರೆ ತಿನ್ನೋದು ಎಲ್ಲೇ ಇದ್ರು ಏನೇ ಇದ್ರು ಭೂಮಿಕಾದ್ರೆ ಫಸ್ಟ್ ಇರ್ತಾಳೆ. ಊಟ ಆಯ್ತಾ? ಹೌದು, ನಮಗೆ ಹೊಟ್ಟೆಗೆ ಬಿದ್ದರೆ ಮಾತ್ರ ನಾವು ಆ್ಯಕ್ಟಿವ್ ಆಗಿರೋದು ಗೈಸ್. ನೀವೇ ನೋಡಿದ್ರೆ ನಾನು ಫಸ್ಟ್ ಹೈಪರ್ ಆ್ಯಕ್ಟಿವ್ ಆಗಿದ್ದೆ, ಇವಾಗ ಸ್ವಲ್ಪ ಡೌನ್ ಆಗಿದ್ದೀನಿ. ಇವಾಗ ತಿಂದರೆ ಮತ್ತೆ ಇನ್ನೂ ಜಾಸ್ತಿ ಆಗುತ್ತೆ. ಮೇಡಮ್ ಜಿ ಸಖತ್ತಾಗಿ ರೆಡಿಯಾಗಿ ಬಂದ್ಯಾರ. ನನ್ನ ಔಟ್ಫಿಟ್ಟೇ ತೋರಿಸಿಲ್ಲ ಗೈಸ್. ಇಳ್ದು ತಿರ್ಗೆ ಗೈಸ್, ಚೇತು ಔಟ್ಫಿಟ್. ಇಲ್ಲೇನು ಕೊಡಿಸ್ತಾ ಚೇತನ? ಇಲ್ಲೇನು ಕೊಡಿಸ್ತೀಯಾ? ಚಿಪ್ ಸಿಗಲ್ಲ ಇಲ್ಲಿ, ದೊಡ್ಡ ದೊಡ್ಡ ಐಟಮ್ಸ್ ಸಿಗುತ್ತೆ. ತಿನ್ನೋ ಐಟಮ್ಸು, ಗೋಲ್ಡ್, ಡೈಮಂಡ್. ಹಾಂ, ಎಲ್ಲರೂ ಅವ್ರವ್ರ ಫ್ರೆಂಡ್ಸಿಗೆ ಡೈಮಂಡ್ ಗಿಫ್ಟ್ ಕೊಡ್ತಾರೆ. ಆದರೆ ಚೇತು ಮಾತ್ರ ನನಗೆ, ಆ್ಯಕ್ಚುಲಿ ಅವರೇ ನನಗೆ ಡೈಮಂಡ್ ಇದ್ದಂಗೆ. ಕಲ್ತಿದ್ದೀನಿ ಕಣೆ ನಾನು. ಆಟ ಆಡೋಣ ಅಂತ ಫನ್ ಟೂರಾಗಿ ಬಂದಿದ್ದೀವಿ. ಆ್ಯಕ್ಚುಲಿ ಒಳಗಡೆ ಬಿಟ್ಟರು ವಿತೌಟ್ ಎನಿ ಟಿಕೆಟ್ಸ್. ನೋಡಿ ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಒಂಥರ ಪ್ಯಾಕೇಜ್ ಟೈಪಲ್ಲಿದೆ. 3,000 4,000 ಒಂದು ಕಾರ್ಡ್ ಕೊಡ್ತಾರೆ, ಅದನ್ನ ರೀಚಾರ್ಜ್ ಮಾಡಬೇಕು. ಸೊ ಡೋಂಟ್ ನೋ ಏನು ಮಾಡೋದು ಅಂತ ಇಲ್ಲೆಲ್ಲ ನೋಡ್ತಾ ಇದ್ದೀವಿ. ಸಕ್ಕರಾಗಿದೆ, ನಂಗೆ ಅದಿಷ್ಟ ಗೈಸ್. ಕ್ಲೈಮ್ ಮಾಡೋದು ಅಲ್ಲಿ ಮಾಡ್ತಾ ಇದಾರಲ್ಲ ಯಾರೋ ಒಬ್ರು, ಅದನ್ನು ತುಂಬ ದಿನದಿಂದ ನಾನು ಇಟ್ಕೊಂಡಿದ್ದೆ ಬಕೆಟ್ ಲಿಸ್ಟಲ್ಲಿ. ಅದೆಲ್ಲ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಬಟ್ ಇವತ್ತು ಆಗ್ತಾ ಇದೆ. ನಾನು ಅದೆಲ್ಲ ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಡ ಅಲ್ಲ, ಅದು ಗೊತ್ತು, ಅದು ಲೈವಲ್ಲೇ. ಬಟ್ ಈ ಥರ ಗೇಮ್ಸ್ ಆಟ ಆಡಬೇಕು ಅಂತ ಒಂದು 2,000 ರೂಪಾಯಿದು ರೀಚಾರ್ಜ್ ಮಾಡಿಸ್ತೀವಿ ಕಾರ್ಡು. ನನಗೆ ಇನ್ನೂ ಏನಾದ್ರು ಇಷ್ಟ ಆದರೆ ರೀಚಾರ್ಜ್ ಮಾಡ್ಕೋಬೋದು. ಹೋಗುವ, ಇನ್ನೇನು ಮಾಡೋಣ, ಇಬ್ಬರು ಎಂಜಾಯ್ ಮಾಡಬೇಕು. ಆ್ಯಕ್ಚುಲಿ ಇಲ್ಲೆಲ್ಲ ಫುಲ್ಲು ಗ್ಯಾಂಗ್ ಕಟ್ಕೊಂಡು ಬರಬೇಕು ಗೊತ್ತಾ. ಬಟ್ ಇಟ್ಸ್ ಓಕೆ, ನಾವಿಬ್ಬರು ಗ್ಯಾಂಗಿಂತ ಮೇಲು ಗೊತ್ತಾ. ಈಗ ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟು ನೋಡಿಬಿಟ್ಟು ಆಮೇಲೆ ಟಿಕೆಟ್ ತೊಗೊಳೋದು. ಪ್ರೈಸ್ ಕಾರ್ಡ್ ತೊಗೊಂಡಿದ್ದೀವಿ. ಇವಾಗ ಮಜಾ ಮಾಡೋದು. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂದರೆ ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದಕ್ಕೆ ಮಾತ್ರ ನಾವು ಸ್ವೈಪ್ ಮಾಡ್ತೀವಿ, ಅದರ್ವೈಸ್ ಸ್ಕಿಪ್ ಮಾಡ್ತೀವಿ. ಎಷ್ಟು ವರ್ಷ ಇದಿರುತ್ತೆ? 5 ವರ್ಷ. 5 years ಗೈಸ್, 5 ವರ್ಷ. ಹುಷಾರು, ಮಕ್ಳು ಕಳ್ರು ಇದ್ದಾರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಚೆನ್ನಾಗಿ ಆಟ ಆಡ್ಬೋದು. ಮಕ್ಳು ಕಳ್ಳಿ ನೀನೆ. ಮಕ್ಳು ಕರ್ಕೊಬರ್ಬೋದು. ಸಾಲು ಸಮೃದ್ಧನ ಸ್ಟಾರ್ಟ್ ಮಾಡೋಣ. ನೀನು ನಿನ್ನ ಫೇವ್ರೇಟ್ ಹತ್ತದು ಇದೆ, ಬಟ್ ಇದಕ್ಕೆ ಹೆಂಗ್ ಸ್ವೈಪ್ ಮಾಡೋದು? ಯಾರು ಹೇಳಿಲ್ಲ. ಯಾರು ಇಲ್ವಲ್ಲ ಇಲ್ಲಿ. ಸರಿ, ನಾನು ಇದನ್ನ ಮುಗಿಸ್ತೀನಿ. ಯಾರು ಇಲ್ವನೇ ಹೆಂಗೆ ಮಾಡೋದು ಗೈಸ್? ನಾವು 10 ನಿಮಿಷ ಆಡ್ಬೋದಂತೆ, ಟೈಮಿಂಗ್ಸ್ ಇರುತ್ತೆ. ಆ್ಯಂಡ್ 1 ಬಾಲ್ ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕು. ವಿತೌಟ್ ಸಾಕ್ಸು 150, ವಿತ್ ಸಾಕ್ಸು 220 ರೂಪೀಸ್. ನಾನು ಇವಾಗ 220 ರೂಪೀಸ್ ಕೊಟ್ಟು ಆಟ ಆಡಬೇಕು. ಆ್ಯಂಡ್ ಎಲ್ಲ ಬರ್ಸ್ಕೊಂತಾರೆ. ಭೂಮಿಕಾ, ಯಾವ್ದು ತಗೊಳ್ತಿದ್ಯಾ? ಯಾವ್ದು ತಗೊಂಡ್ಲಿ ಗೈಸ್? ಇದೇ ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಅಂತ ಅನ್ಸುತ್ತೆ. ಇದಕ್ಕೆಲ್ಲ ಗ್ರಿಪ್ ಇರುತ್ತೆ, ಇದಕ್ಕೆ ಪಿನ್ ಕೊಡ್ತಾರೆ. ಪಿನ್ ನಿಂಗೆ ಮಾಡಿ ಮಾಡಬೇಕಲ್ಲ. ಐ ಥಿಂಕ್ ಅದು ಬೆಟರ್ ಅನಿಸುತ್ತೆ ನನಗೆ. ಗೈಸ್ ಏನೇನೋ ಆಗ್ತಾ ಇದ್ದಾರೆ, ಏನು ಅಂತ ಗೊತ್ತಿಲ್ಲ. ನಾನು ರಬ್ಬರ್ ಬ್ಯಾಂಡು ಸಹ ತಂದಿಲ್ಲ. ಅಯ್ಯೋ ದೇವ್ರೆ. You know how to come down? How? I don't know. You have to jump, okay? Jump.
You just hold the rope and keep this marble one like this and come down. Okay. If you look back, then you will get hurt. Just look front. Just don't look back. ಸ್ಟಾರ್ಟಾ ನನಗೊಂಚೂರು ಐಡಿಯಾ ಇಲ್ಲ, ಬಿದ್ರೆ ನನಗೆ ಗೊತ್ತಿಲ್ಲ, ಕಾಪಾಡಿ. ಸ್ವಲ್ಪ ಕೇಕ್ ಕಮ್ಮಿ ಮಾಡ್ಬೇಕಾಯ್ತು. ಸ್ವಲ್ಪ ಕೇಕ್ ಕಮ್ಮಿ ಮಾಡ್ಬೇಕಾಯ್ತು. ಹೌದು, ಕೇಕ್ ಕಡಿಮೆ ಮಾಡಬೇಕಿತ್ತು. ನನಗೆ ಗೊತ್ತಾಗ್ತಿಲ್ಲ ಕಣೆ. ಈಸಿ ಇರುತ್ತೆ ಅನ್ಕೊಂಡ್ರೆ ತುಂಬಾ ಕಷ್ಟ ಇದೆ ಚೇತನ. ಯಮ್ಮ, ಕಷ್ಟ ಇದೆ ಕಣೆ ಚೇತು. ಸಿಕ್ಕಾಕೊಂಡಿದ್ದೀನಿ ಕಣೆ ಬ್ರೋ. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಯಪ್ಪ, ನಾಳೆಯಿಂದ ಕೇಕ್ ಕೇಳು ಮಾಡ್ತೀನಿ. ನಾನು ನಾಳೆಯಿಂದ ಡಯಟ್ ಮಾಡ್ತೀನಿ ಗೈಸ್. ಎಷ್ಟು ಕಷ್ಟ ಇದೆ ಗೊತ್ತಾ? ಈಸಿ ಇರುತ್ತೆ ಅನ್ಕೊಂಡ್ರೆ ತುಂಬಾ ಡಿಫಿಕಲ್ಟ್ ಆಗಿದೆ. ಇಟ್ಸ್ ವೆರಿ ಹಾರಿಬಲ್ ವೇವ್. ಬಿದ್ದರೆ ನನಗೆ ಗೊತ್ತಿಲ್ಲ, ನೀನೇ ಕಾಪಾಡಬೇಕು. ಇಲ್ಲಿಂದ ಹೆಂಗ್ ಮುಂದಕ್ಕೆ ಹೋಗ್ಲಿ ಅಂತ ಗೊತ್ತಾಗ್ತಿಲ್ಲ. ಬಾಡಿ ಸಪೋರ್ಟ್ ಮಾಡ್ತಿಲ್ಲ. ಕಮಾನ್ ಭೂಮಿಕಾ, ಚೇರ್ ಅಪ್ ಮಾಡ್ಲಾ? ಹೆಂಗ್ ಹೋಗ್ಲಾ ಮುಂದಕ್ಕೆ? ಭೂಮಿಕಾ, Guys. ಅಲ್ಲಿ ಕಾಲಿಡೆ ಮಂಗ, ಅಲ್ಲಿ. ಹಾ, ಲೇ, ಫ್ಲೆಕ್ಸಿಬಲ್ ಬೇಕು ಕಣೆ. ಆ? ನೀನ್ ಹೇಳ್ದಷ್ಟು ಸುಲಭ ಇಲ್ಲ ಗೈಸ್. ತುಂಬಾ ಭಯ ಆಗ್ತಿದೆ. ಇಷ್ಟು ಈಸಿ ಇದೆ ಅನ್ಕೊಂಡೆ, ತುಂಬಾ ಕಷ್ಟ ಇದೆ. ಅಮ್ಮ ದೇವ್ರೆ, ಇನ್ನೊಂದಿದೆ ಗೈಸ್, ಮುಗಿಸ್ಬಿಟ್ರೆ ಫಿನಿಶ್. ಫೈನಲಿ. ಜಂಪ್ ಮಾಡ್ಲಾ? ಕ್ರೇಜಿ ಇದೆ. ಚೆನ್ನಾಯ್ತಾ? ಸಕ್ಕರಾಗಿದೆ ಕಡೆ. ಹೆಂಗೆ ಭಯ ಆಗತ್ ಗೊತ್ತಾ? ಹೋಗಕ್ಕೆ ಗೊತ್ತಾಗಲ್ಲ ಚೇತು. ಗೈಸ್, ಒಂದ್ಸತಿ ಎಕ್ಸ್ಪೀರಿಯನ್ಸ್ ತಗೊಂಡು ನೋಡಿ ಇಲ್ಲಿ. ಭೂಮಿಕಾ, 30 ಸೆಕೆಂಡ್ಸಿಗೆ ಹತ್ತಿದ್ಯಾ? ಮತ್ತತ್ಲಾ 30 ಸೆಕೆಂಡ್ಸ್ ಅಲ್ಲಿ 2ನೇ ಸರಿ ಗೈಸ್ ಹೋಗಿ ಬಂದಿರೋದು. ಟೆಕ್ನಿಕ್ ಅಷ್ಟೇ. ಹೋಗ್ಬೇಕಾರೆ ಫಸ್ಟ್ ಟೈಮ್ ಗೈಸ್ ಹತ್ಬೇಕಾದ್ರೆ ತುಂಬ ಭಯ ಆಯಿತು. ಇಳಿಬೇಕಾದ್ರೂ ಅಷ್ಟೇ. ಸೆಕೆಂಡ್ ಟೈಮ್ 30 ಸೆಕೆಂಡ್ಸಲ್ಲಿ ರೀಚ್ ಆಗಿದ್ದೀನಿ. ಅದಷ್ಟೇ ಫಸ್ಟ್ ಸರಿ ಎಕ್ಸೈಟ್ಮೆಂಟ್, ಭಯ ಎಲ್ಲ ಇರುತ್ತೆ. ಅದಾದಮೇಲೆ ಈ ಥರ. ನೀವೇ ಬರಬೇಕಾಗಿತ್ತು ಚೇತು. ಎಷ್ಟು ಸಖತ್ತಾಗಿತ್ತು ಗೊತ್ತಾ? ಫಸ್ಟ್ ಟೈಮಲ್ಲಿ ಓಕೆ, ಓ ಇವಳಿಗೆ ಕೇಕ್ ಕೊಡ್ಸಿರೋದಕ್ಕೆ ಈ ತರ ತಡವರ್ಸ್ತಿದ್ದಾಳೆ ಅಂತ ನನಗೆ ಗೊತ್ತಾಯ್ತು. ಸೆಕೆಂಡ್ ಟೈಮ್ ಓಕೆ, ನಿನಗೆ ಟೆಕ್ನಿಕ್ ಸಿಕ್ತಾರ, ನ್ಯಾಕು ಅದು ನೋಡ್ಕೊಂಡಲ್ಲ. ಓಕೆ, ಹೆಂಗೆ ಅಂತ, ಓಕೆ ಈಸಿಯಾಗಿ ಹತ್ಬೋದು ಅಂತ ಹೇಳಿ ಸೊ ಪಟ ಅಂತ ಹತ್ತೆ. ಸಕ್ಕತ್ತಾಗಿತ್ತು ಗೈಸ್. ನಾನು ಆ್ಯಕ್ಚುಲಿ ತುಂಬ ದಿನದಿಂದ ಅನ್ಕೊತಾ ಇದ್ದೆ ಹತ್ತಬೇಕು ಈ ಥರ ಕ್ಲೈಂಬಲ್ಲಿ ಅಂತ. ಆ್ಯಕ್ಚುಲಿ ನನಗೆ ರಿಯಲ್ ಆಗಿ ಮೌಂಟೇನ್ ಹತ್ತಬೇಕು ಅಂತ ಆಸೆ ಇತ್ತು. ರಿಯಲ್ ಮೌಂಟೇನ್, ರಾಕ್ ಮೌಂಟೇನ್ ಅದು. ಎಸ್, ತಗೋ, ಅವಳು ಕೂತಿದ್ದಾಳೆ. ಹಾಂ, ರೈಟ್. ಯಾಕೆ ಬೈತಿದ್ಯಾ? ಬರೀ ಬೈತಾಳೆ ಅವಳು. ಮತ್ತು ಇವಾಗ ಜಂಗಲ್ ಬಂಪ್ ಅಲ್ಲ ಜಂಗಲ್ ಬಂಪ್. ಇವಾಗ ಇಬ್ಬರು ಆಡೋದು. ಬಟ್ ಏನು ಗೊತ್ತಾ, ಒಳಗಡೆ ಮೊಬೈಲ್ ತೊಗೊಂಡೋಗಂಗಿಲ್ಲ ಗೈಸ್. ಆಟ ಆಡೋದು ತೋರ್ಸೋಕ್ಕಾಗಲ್ಲ, ಗೇಮ್ ಆಡೋದು. ಇಲ್ಲ ಕ್ಯಾಪ್ಚರ್ ಮಾಡ್ತಿದ್ದೀವಿ ನೋಡಿ. ಇವಾಗ ನೆಕ್ಸ್ಟ್ ಗೇಮ್ ಇದು. ಚೇತುಗೆ ಇದು ಬೇಕಂತೆ, ಅದಕ್ಕೆ ಹೋಗುವಾ, ಎಂಜಾಯ್ ಮಾಡೋಣ. ಇಲ್ಲಿ ಲಾಕರ್ ಇರುತ್ತೆ, ಅಲ್ಲಿ ಹೋಗಿ ಇಡಬೇಕು ಅಂತ ಹೇಳಿದ್ದಾರೆ. ನನ್ನ ಬ್ಯಾಗು, ಮೊಬೈಲ್ ಫೋನ್ ಇಲ್ಲೇ ಇಟ್ಟಿರ್ತೀವಿ. ಹೊಡುಚಿತ್ತು ನಿನ್ನ ಮೊಬೈಲ್ ಎಲ್ಲ. ಇನ್ನೊಂದು ಮೊಬೈಲು. ಆಮೇಲೆ ಸಿಗ್ತೀನಿ.
ಗೈಸ್ ಅಲ್ಲಿ ಕರ್ಕೊ ಬಂದ್ವಿ ಆ್ಯಂಡ್ ಇವಾಗ ಇನ್ನೊಂದು ಫೋನ್ ಇಸ್ ಅಲೌಡ್ ಇನ್ಸೈಡ್. ಒಳಗಡೆ ಮೊಬೈಲ್ ಪ್ರಾಹಿಬಿಟೆಡ್ ಗೈಸ್. ನಾನು ಇದು ಕ್ರೇಜಿ ಆಗಿದೆ ಗೊತ್ತಾ, ಇದು ಆಟ ಆಡೋಕ್ಕೆ ತೋರಿಸ್ತೀನಿ ಗೈಸ್. ಈ ಥರ ಇದೆ ಒಳಗಡೆ. ಆಮೇಲೆ ಇದು ಹೊರಗಡೆ ಆದ್ಮೇಲೆ ಒಂದು ರೌಂಡ್ ಆಗುತ್ತಲ್ಲ. ಈ ಗೇಮ್ ಮಾತ್ರ ಸೈಕಾಗಿತ್ತು ಗೈಸ್. ಹೆಂಗಾಯ್ತು ಗೊತ್ತಾ, ಫುಲ್ಲು ನಾವು ರೊಟೇಟ್ ಆಗ್ತೀವಿ. ಅದು ಹೆಂಗೆ ಅಂದರೆ ಫುಲ್ಲು ಸ್ಟಿಕ್ ಆಗಿರುತ್ತೆ ನಮ್ಮ ಬಾಡಿ ಎಲ್ಲ. ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಏನೋ ರೆಫರೆನ್ಸ್ ವಿಡಿಯೋ ಇದ್ರೆ ಹಾಕ್ತೀವಿ, ಬಟ್ ಕ್ರೇಜಿ ಇತ್ತು. ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಒಂದಿರೋ ಅಂತ. ಆ್ಯಕ್ಚುಲಿ ಇದಕ್ಕೆ ಮಾತ್ರ ವರ್ತ್ ಆಯಿತು. ನಾನು ಆ ಕ್ಲೈಮ್ ಮಾಡಿದ್ನಲ್ಲ, ಅದಕ್ಕಿಂತ ಇದೇ ನನಗೆ ಮಜಾ ಕೊಟ್ಟಿದ್ದು. ಶಪ್ಪ ಬ್ಯಾಟ್ಸ್ ಫ್ಲೈಟ್. You do videos on Instagram? Yeah. Is your page name is Bhumika Vaswani? Yeah. What's your name? Khushi. ಖುಷಿ. Where are you from? Raichu. ರಾಯಚೂರು. ಚೆನ್ನಾಗಿದೆಯಾ ಬೆಂಗಳೂರು? ಚೆನ್ನಾಗಿದ್ದೀರಾ? ಆರಾಮ? ಹೌದಾ? ಸಪ್ರೇಟಾ? ಆಪೋಸಿಟ್ ಆಗಿ ಕೂತಿದ್ದೀವಿ ಗೈಸ್. ಬಾಯ್ ಬಾಯ್ ಗೈಸ್. ನಾನು ಇದು ಫಸ್ಟ್ ಟೈಮ್ ಇದು ಆಡ್ತಾ ಇರೋದು, ನೋಡೋಣ ಹೆಂಗಿರುತ್ತೆ ಅಂತ. ಸರಿನೇ ಇಲ್ಲ ಮಂಗ ಕರೆಕ್ಟ್ ಆಗಿ ತಿರುಗ್ಸೆ. ಸರಿನೇ ಇಲ್ಲ. ಭೂಮಿಕಾ ನೀನ್ NFS ಆಡಿಲ್ವಾ? ಆಡಿಲ್ಲ, ಇದೇ ಫಸ್ಟ್ ಟೈಮ್ ಇದು ಆಡ್ತಿರೋದು. NFS ಆಡಿಲ್ಲ. ಭೂಮಿಕಾ ಗೈಸ್ ಪೊಸಿಷನ್ ನೋಡಿ ಇವಳ್ದು. ಲಾಸ್ಟ್ ಪೊಸಿಷನ್. ತಡಿಯ ಮಾಡ್ತೀನಿ ಇವಾಗ. ಅಯ್ಯೋ ಹೆಂಗಾರ ಮಾಡಿ ಹೋಗ್ತೀನಿ ತಡಿ. ಗೈಸ್ ಏನ್ ಸೈಕಾಗಿ ಆಡ್ತೀವಳು ನೋಡ್ರಿ. ಆಕ್ಚುಲಿ ಸಕ್ಕತ್ತಾಗಿ ಆಡ್ತೀವಳೆ ಗೈಸ್. ಬರ್ತಿಲ್ಲ. ಬರುತ್ತೆ ಕ್ಲೀನಾಗ. ಬ್ರೇಕು ಮತ್ತೆ ಆಕ್ಸಿಲೇಟರ್ ಕೊಡು. ಅವಳು ರಿಯಲ್ ಕಾರ್ ಓಡಿಸೋದು ಹಿಂಗೆ ಗೈಸ್. ಅವಳು ಅಷ್ಟು ಸೀರಿಯಸ್ ಆಗಿ ಓಡಿಸ್ತಾಳೆ. ಇದನ್ನ ಟ್ರೈ ಮಾಡ್ಕೊಂಡು ನೋಡೋಣ ಇವಳಿಗೆ ಕೊಂಬೆ ಸಿಗುತ್ತಾ ಇಲ್ವಾ ಅಂತ. ಈ ಕಾರ್ಡೇ ವರ್ಕ್ ಆಗ್ತಾ ಇಲ್ಲ. ಗೈಸ್ ಇನ್ನು 100 ರೂಪಾಯಿ ಇದೆ ಅನ್ಸುತ್ತೆ ಬ್ಯಾಲೆನ್ಸು. ಇದೆ ಆಡಿ. ಆಯ್ತು ಆಡು. ಗೈಸ್ ಇದೊಂದು ನಮಗೆ ಬಂತು, ಆದರೆ ವಿಡಿಯೋ ತೆಗಿಲೇ ಇಲ್ಲ ಇಬ್ರು, ಬರಲ್ಲ ಅಂತ ಅಂದ್ಕೊಂಡು. ಆ್ಯಂಡ್ ಇನ್ನು 50 ರೂಪಾಯಿ ಉಳಿತು. ಏನೂ ಇಲ್ಲ 50 ರೂಪಾಯಿಗೆ 60 ರೂಪಾಯಿಗಿದೆ. ಸೊ 50 ರೂಪಾಯಿಗೆ ಇವರಿಗೆ ಲಾಭ. ಹಿಂಗೆ 50 ರೂಪಾಯಿ ಜೊತೆನ ಬಿಟ್ಟು ಅದಕ್ಕೆ ಕೋಟಿ ಆಗುತ್ತೆ ಅಲ್ಲ. ಯೋಚನೆ ಮಾಡು. ಬಿಸ್ನೆಸ್ ಗೈಸ್, ಬಿಸ್ನೆಸ್. ನಾವು ಕಲಿಬೇಕು ಈ ಥರ, ಆಯ್ತಾ? ನೋಡಿ 50 ರೂಪಾಯಿ ಅಂತ ಅಂತೀವಿ. ಏನಕ್ಕೆ? 50 ರೂಪಾಯಲ್ಲಿ ಏನೂ ಇಲ್ವೇ ಇಲ್ಲ ಆಟ ಆಡೋಕ್ಕೆ. ಅದಕ್ಕೆ ಎಲ್ಲ 60 ರೂಪಾಯಿ ಮೇಲೆ. ಸರಿ ಗೈಸ್, ಇವಾಗ ನಾವು ಊಟ ಮಾಡಬೇಕು. ನಂಗೆ ಸಬ್ಬೆ ಬೇಕು. ಸಬ್ಬೆ. ಸರಿ, ನಂಗೆ ರಾಜಧಾನಿ ಬೇಕು. ನಮ್ಮಮ್ಮ ಮದರ್ ಇಂಡಿಯಾ ಕಾಲ್ ಮಾಡ್ತಾ ಇದ್ದಾರೆ ಗೈಸ್. ಬಾಯ್. ಯಾಕಂದರೆ ನಮ್ಮಮ್ಮ ಕಾಲ್ ಮಾಡಿದಾಗ ನಾನು ಕಟ್ ಮಾಡ್ತೀನಿ. ನಾನು ಮತ್ತು ಚೇತು ಗೀ ರೈಸ್ ವಿತ್ ದಾಲ್ ಫ್ರೈ ತೊಗೊಂಡಿದ್ದೀವಿ. ಆ್ಯಂಡ್ ಇನ್ನು ಸಬ್ಬೆ ಬೇಕಂತ ಅದಕ್ಕೆ ಹೋಗಿದ್ದಾಳೆ. ತಲೆನೋವು ಹೋಗ್ತಿದೆ, ಯಾಕಂದರೆ ನಾನು ಬೆಳಗ್ಗೆ ತಿಂದಿದ್ದು. ಅವಳು ಅಷ್ಟೇ ಬೆಳಗ್ಗೆ ದೋಸೆ ತಿಂದಿದ್ದು ಬಿಟ್ಟರೆ ಇವಾಗ ತಿಂತಾ ಇರೋದು. ಅದಕ್ಕೆ ಹೊಟ್ಟೆ ಹಸಿತೀರ ಇದೆ. ಇವಾಗ ಟೈಮ್ ಎಷ್ಟು ಗೊತ್ತಾ ಗೈಸ್? 10 ಗೈಸ್. ಸಬ್ಬೆ ನನಗೂ ತಗೊಬಂದಿದ್ದಾಳೆ. ತಗೊಬರ್ಬೇಡ ಅಂತ ಅಂದ್ರೂ ತಗೊಬಂದಿದ್ದಾಳೆ. ತಿನ್ಲಿಲ್ಲ ಅಂದ್ರೆ ನಾನೇ ತಿಂತೀನಿ. ಅಲ್ಲ, ಇದು ತಿನ್ಬೇಕು ಚೆನ್ನಾಗಿರುತ್ತೆ. ಸಬ್ಬೆ ಮಾತ್ರ ನಾನು ಮಿಸ್ ಮಾಡೋದೇ ಇಲ್ಲ. ನನಗೆ ಇದೆ ಸಾಕು. ಇವಳು ಅನ್ನ ಅಷ್ಟು ತಿನ್ನಲ್ಲ. ಇದು ಏನು ಮಾಡ್ತಾಳೋ ಗೊತ್ತಿಲ್ಲ. ಎಲ್ಲ ಖಾಲಿ ಮಾಡ್ತಾಳೆ. ಬರೋ ತನಕ ನಾನು ವೆಯ್ಟ್ ಮಾಡ್ತಿದ್ದೆ ಗೊತ್ತಾ? ಎಂತ ಹಾರ್ಟ್ ಟಚಿಂಗ್ ಡೈಲಾಗ್ ಹೊಡ್ಬಿಟ್ಟು ನಾನು ನಿಮಗೆ ಹೇಳಿದ್ದೆ ಅಲ್ವಾ, ಬರೋ ತನಕ ವೆಯ್ಟ್ ಮಾಡ್ತೀನಿ, ಇಲ್ಲನ ಬೇಜಾರು ಮಾಡ್ಕೊತಾಳೆ ಅಂತ. ದಿಸ್ ಇಸ್ ಗುಡ್. ಅದೇ ಅದಕ್ಕೆ ಇದು ಚೆನ್ನಾಗಿದೆ. ಟೇಸ್ಟ್ ಮಾಡಿ ನೋಡಿ. ಬೇರೆ ತರಬೇಕಾಯ್ತು ಗೈಸ್. ಥರ್ಡ್ ಬೈಟ್ ಇದು. ಅಲ್ಲ, ಅದಕ್ಕೆ ಬೇರೆ ತರಬೇಕಾಯ್ತು. ಇದು ಪಾಂಡಾ ಮ್ಯಾಡಮ್ ಚಾಕ್ಲೇಟ್ ಟ್ರೈ ಮಾಡೋಣ.
ಸೇಮ್ ಪಾಂಡ ಥರನೇ ಇದೆ ಆಸ್ಥೆಟಿಕ್ ಆಗಿ. ಪಾಂಡ ಯಾವಾಗ ಆಸ್ಥೆಟಿಕ್ ಆಯ್ತು? ನೋಡಕ್ಕೆ ಆಸ್ಥೆಟಿಕ್ ಆಗಿದೆ ಅಂತ ಹೇಳಿ. ಯಾವ್ದಕ್ಕೆ ಆಸ್ಥೆಟಿಕ್ ಅನ್ಬೇಕಂತ ಕೈ ಗೊತ್ತಾಗ್ತಿಲ್ಲ. ತಿನ್ನು, ನಾನು ತಿನ್ನಲ್ಲ ಫಸ್ಟು. ನೀನೊಂದು ದೊಡ್ಡ ಬಂಕ ನೋಡಿ, ನಿನ್ ಥರನೇ ಇದೆ ಸೇಮ್ ಪಾಂಡ. ಅರೆ ನೀನು ವೈಟ್ ಇಲ್ಲ. ನಾನು ಇವಾಗ ಪಾಂಡ ತಿಂತಾ ಇದ್ದೀನಿ. ಪಾಂಡದ ಬ್ಯಾಗ್ ಚೆನ್ನಾಗಿದೆ. ನೀನು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀಯಾ? ನಾನ್ ಕಿವಿಯಿಂದ. ನಾನು ಬ್ಯಾಕಿಂದ. ಜನಗಳಿಗೆ ಗೊತ್ತು ನೀನ್ ಯಾವ ತರ ಅಂತ. ಬಟ್ ಶುಗರ್ ಹೆವಿ ಇದೆ ಗೈಸ್. ಚೆನ್ನಾಗಿದೆ, ನಾಟ್ ಬ್ಯಾಡ್. ಚಾಕ್ಲೇಟ್ ಕೇಕ್ ಒಳಗೆ. ನೀನು ಒಳಗೆ ಬಂದ, ನಾನು ಒಳಗಡೆ ಬದುಕಿದ್ದೆ. ಒಂದು ಪಾಂಡ ಕತೆ. ಹೆಂಗೆ ಕಾಣ್ತಿದ್ಯಾ ಗೊತ್ತಾ? ಬಿಕಾರಿ, ನೋ, ಬೀದಿ ಬಿಕಾರಿ. ಬೀದಿಲೇ ಇದೀನಲ್ಲ. ಸೂಪರಾಗಿ ಕಾಣ್ತಿದ್ಯಾ ಗೈಸ್. ಮನೆ ಬಂತು. ಅಪ್ಪ ದೇವ್ರೆ, ಕಾಲೆಲ್ಲ ನೋವ್ತಿದೆ. ತುಂಬ ದಿನ ಆಗಿತ್ತು ವರ್ಕೌಟ್ ಮಾಡ್ದಲೆ. ಆ್ಯಂಡ್ ಆಟ ಆಡೋದಲ್ಲೇನೋ ತುಂಬ ದಿನ ಆಗಿತ್ತು, ಅದಕ್ಕೆ ಸುಸ್ತಾಗ್ತಾಯಿದೆ. ಇವಾಗ ಹೋಗಬೇಕು, ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಮಲ್ಕೋಬೇಕು. ಆ್ಯಂಡ್ ಇವತ್ತಿನ ಡೇ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀವಿ. ನಾನು ಕ್ಲೈಂಬ್ ಮಾಡಿದ್ನಲ್ಲ, ಅದು ಸಕ್ಕತ್ತಾಗಿತ್ತು. ಅದೊಂಥರ ಎಕ್ಸ್ಪೀರಿಯನ್ಸ್ ಆಯಿತು. ಓವರ್ ಆಲ್ ಇವತ್ತು ಡೇ ಮಾತ್ರ ಸೂಪರ್ಬ್ ಇತ್ತು. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಲವ್ ಯು ಆಲ್, ಶೇಕ್ ಕೇರ್, ಬಾಯ್. ಶುಭರಾತ್ರಿ ಗೈಸ್.